ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಲತಾಸ್ ಹೋಮ್ ವರ್ಲ್ಡ್. ನೋಡಿ, ಇದೇನು ತೋರಿಸ್ತಾ ಇದ್ದೀರಿ ಅನ್ಕೊಂಡಿದ್ದೀರಾ? ನಾನೇ ಮನೆಯಲ್ಲಿ ಒಂದು ಸಣ್ಣದಾಗಿ ಬಿಸ್ನೆಸ್ಸನ್ನು ಪ್ರಾರಂಭ ಮಾಡಿದ್ದೀನಿ. ಎಲ್ಲ ಹೆಣ್ಮಕ್ಳಿಗೂ ಒಂದು ಆಸೆ ಇರುತ್ತೆ, ನಾವು ಏನಾದರೂ ಮಾಡಬೇಕು, ಚೆನ್ನಾಗಿ ಓದ್ಕೊಂಡಿದ್ದೀನಿ ಆದರೆ ಮನೆಯಲ್ಲಿ ಖಾಲಿ ಕುಂತಿದ್ದೀನಿ ಅಂತ ಅಂದ್ಕೊಳ್ಳೋರು ತುಂಬ ಜನ ಇದ್ದಾರೆ. ನಾನು ಕೂಡ ಮೊದಲು ಹೀಗೆ ಏನು ಮಾಡಬೇಕು, ಇಷ್ಟೊಂದು ಓದಿದ್ದೀನಿ, ಏನು ಮಾಡೋಕ್ಕಾಗ್ತಾ ಇಲ್ಲಲ್ಲ, ಹೊರಗಡೆ ಅಂತರೂ ಗಂಡ್ಮಕ್ಳು ಕಳಿಸೋದೇ ಇಲ್ಲ ಕೆಲಸ ಮಾಡೋಕ್ಕೆ. ಹಾಗಾಗಿ ನಾನು ಕೂಡ ಸ್ವಲ್ಪ ದಿವಸ ಹಿಂಗೆ ವಿಚಾರ ಮಾಡಿ ಟೈಮನ್ನು ವೇಸ್ಟ್ ಮಾಡಿದ್ದೀನಿ. ಆದರೆ ಇತ್ತೀಚೆಗೆ ನಾನು ಸ್ವಲ್ಪ ನನಗೆ ಕೊಡ್ತಾ ಇರೋ ಅಮೌಂಟನ್ನು ಸೇವಿಂಗ್ ಮಾಡಿ ಅದರಲ್ಲಿ ಒಂದು 20,000-30,000 ಸಾವಿರ, ಇದಕ್ಕೇನು ಭಾಳ ಬಂಡವಾಳ ಹಾಕೋದೇನು ಬೇಡ ಫ್ರೆಂಡ್ಸ್. ಸ್ವಲ್ಪ ಬಂಡವಾಳದಲ್ಲೇ ನಾವು ಮನೆಯಲ್ಲಿ ಒಂದು ಚಿಕ್ಕದಾಗಿ ಬಟ್ಟೆ ವ್ಯಾಪಾರ ಅಥವಾ ಒಂದು ಬಳೆ ವ್ಯಾಪಾರ ಏನಾದರೂ ಭಾಳಷ್ಟು ಅರ್ನ್ ಮಾಡೋಕ್ಕಂತೂ ಆಗದೆ ಹೋದರೂ ಕೂಡ ಸ್ವಲ್ಪ ಆದರೂ ನಾವು ಅರ್ನ್ ಮಾಡ್ತಾ ಇದ್ದೀವಿ ಅನ್ನೋ ಸಮಾಧಾನ ನಮಗಿರುತ್ತೆ. ಹೆಣ್ಮಕ್ಳು ಅಂದಮೇಲೆ ಏನಾದರೂ ಒಂದಷ್ಟು ಖರ್ಚುಗಳು, ನಮ್ಮದೇ ಆದಂಥ ಖರ್ಚುಗಳು ಇದ್ದೇ ಇರ್ತಾವೆ, ಎಲ್ಲರಿಗೂ ಗೊತ್ತಿದ್ದಿದ್ದೇ. ಹಾಗಾಗಿ ಪ್ರತಿಯೊಂದಕ್ಕೂ ನಾವು ಹಸ್ಬೆಂಡ್ನಾಗಲಿ ಅಥವಾ ಮನೆಯಲ್ಲಿರೋ ತಂದೆ ತಾಯಿಗಳಿಂದಾಗಲಿ ಕೇಳೋಕ್ಕಾಗೋದಿಲ್ಲ. ಪ್ರತಿ ಸಾರಿನೂ ನಾವು ಎಷ್ಟಿಲ್ಲಷ್ಟು ಅರ್ನ್ ಮಾಡ್ತಾ ಇದ್ದೀವಿ ಅಂದ್ರೆ ನಮ್ಮ ಒಂದು ಕೈ ಖರ್ಚಿಗೆ ನಾವು ಹೆಲ್ಪ್ ಆಗುತ್ತೆ. ಹಾಗಾಗಿ ನಾನು ಸಣ್ಣ ಬಂಡವಾಳ ಹಾಕಿ ಒಂದು ಬಟ್ಟೆ ವ್ಯಾಪಾರನ ಸ್ಟಾರ್ಟ್ ಮಾಡಿದ್ದೀನಿ. ಇದು ನನಗೆ ಪರವಾಗಿಲ್ಲ, ಮಾಡಿದ್ದಕ್ಕೆ ಯಾವುದೇ ರೀತಿಯ ಮೋಸ ಅಂತೂ ಇಲ್ಲ, ಚೆನ್ನಾಗಿ ನಡೀತಾ ಇದೆ. ನೀವು ಯಾರಾದರೂ ಈ ಥರ ಮನೆಯಲ್ಲಿ ಬಂದು ಬಟ್ಟೆ ವ್ಯಾಪಾರ ಆಯಿತು, ಏನಾದರೂ ಒಂದು ಸಣ್ಣ ಪುಟ್ಟ ವ್ಯಾಪಾರನ ಮಾಡ್ಬೋದು. ನಾವು ಕೂಡ ದುಡಿತೀವಿ ಅನ್ನೋ ಒಂದು ಹೆಮ್ಮೆ ನಮಗಿರುತ್ತೆ. ಅಥವಾ ಖಾಲಿ ಕುಂತು ಇವಳೇನಪ್ಪ ಮಾಡ್ತಾಳೆ ಅನ್ನೋರು 4 ಮಂದಿ ಮಾತನ್ನು ನಾವು ಕೇಳೋಕ್ಕಾಗಲ್ಲ. ಹಾಗಾಗಿ ನಾವು ಏನಾದರೂ ಸ್ವಲ್ಪ ಅರ್ನಿಂಗ್ಸ್ ಮಾಡ್ಬೋದು. ಮನೆ ಕೆಲಸ ಮಾಡಿಕೊಂಡು ಮನೆಯಲ್ಲೇ ಈ ಥರ ಒಂದು ಬಿಸ್ನೆಸ್ಸನ್ನು ಪ್ರಾರಂಭ ಮಾಡ್ಬೋದು. ಇದರಿಂದ ನನಗೆ ಭಾಳಷ್ಟು ಲಾಭ ಇಲ್ಲ ಅಂದರೂ ಕೂಡ ನಾನು ಹಾಕಿದ ಬಂಡವಾಳಕ್ಕಿಂತ ಸ್ವಲ್ಪ ಉಳಿತಾಯ ಅಂತರೂ ಆಗೇ ಆಗುತ್ತೆ. ನೀವು ಯಾರಾದರೂ ಈ ಥರ ಬಿಸ್ನೆಸ್ಸನ್ನು ಮಾಡಬೇಕು, ಇನ್ನೂ ನಮಗೆ ಹೆಚ್ಚಿನ ಮಾಹಿತಿ ಬೇಕಂದ್ರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಈ ರೀತಿ ನಾವು ಬಿಸ್ನೆಸ್ಸನ್ನು ಮಾಡಬೇಕಂದ್ರೆ ನಿಮ್ಮ ಸುತ್ತಮುತ್ತ ಅಂಗಡಿಗಳು ಜಾಸ್ತಿ ಅದಾವು, ನಮ್ಮಲ್ಲಿ ಜಾಸ್ತಿ ವ್ಯಾಪಾರ ಆಗೋದಿಲ್ಲ. ಸುಮ್ಮನೆ ಇಟ್ಟು ವೇಸ್ಟ್ ಅನ್ನೋ ಹಾಗಿಲ್ಲ. ನಾವು ತಂದಿದ್ದ ಒಂದು ಮಾಲಲ್ಲಿ ಚೆನ್ನಾಗಿ ಈಗ ಟ್ರೆಂಡಲ್ಲಿರುವಂಥ ಸೀರೆಗಳು ಅಥವಾ ನೈಟಿಗಳು ಸ್ವಲ್ಪ ಒಳ್ಳೆ ಕ್ವಾಲಿಟಿ ತಂದ್ರೆ ಚೆನ್ನಾಗಿ ವ್ಯಾಪಾರ ಆಗೇ ಆಗುತ್ತೆ. ನಾವು ಅಂಗಡಿಗಿಂತ ಸ್ವಲ್ಪ ಕಡಿಮೆ ಅಮೌಂಟನ್ನು ಅವ್ರಿಗೆ ಹೇಳಿದ್ರೆ ಖಂಡಿತವಾಗಿ ಅವರು ತೊಗೊಂಡು ಹೋಗ್ತಾರೆ. ನಿಮಗೂ ಕೂಡ ಜಾಸ್ತಿ ಕಸ್ಟಮರ್ಸ್ ಬಂದೇ ಬರ್ತಾರೆ. ಈ ವಿಷಯ ನಿಮಗೆ ಎಲ್ಲರಿಗೂ ಇಷ್ಟ ಆಯ್ತು ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಇನ್ನೂ ಹೆಚ್ಚು ಏನಾದರೂ ನಿಮಗೆ ಮಾಹಿತಿ ಬೇಕಂದ್ರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಅನ್ನೋದಾದ್ರೆ ನೀವೊಂದು ಲೈಕ್ ಮಾಡಿ ಪ್ಲೀಸ್ ಫ್ರೆಂಡ್ಸ್. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಹಾಗೆ ಮುಂದಿನ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಾನು ಮತ್ತೆ ಸಿಗ್ತೀನಿ. ಎಲ್ಲರಿಗೂ ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು.